ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಇದು BWSSB ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಸೊ BWSSB ದಿಂದ ನಮಗೆ ಏನು ಮಂತ್ಲಿ ಬಿಲ್ ಬರುತ್ತೆ, ವಾಟರ್ ಬಿಲ್ಲು ನಮ್ಮ ಹತ್ರ ಕನೆಕ್ಷನ್ ಇದ್ರೆ, ಸೊ ಅದು ಆನ್ಲೈನ್ ಮುಖಾಂತರ ಯಾವ ರೀತಿ ಪೇಮೆಂಟ್ ಮಾಡ್ಬೋದು, ಅದ್ರ ಡೀಟೇಲ್ಸ್ ತಿಳ್ಕೊಬೋದು. ಸೊ ಎಲ್ಲ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. BWSSB ರಿಲೇಟೆಡ್ ಇದು ನಂದು ಎರಡನೇ ವಿಡಿಯೋ ಇದೆ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಪೋರ್ಟಲ್ ನಲ್ಲಿ, ವೆಬ್ಸೈಟ್ ನಲ್ಲಿ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಏನೇನು ಸರ್ವಿಸಸ್ ಇದೆ ಅಂತ. ಸೊ ಇದು ನೋಡಿಲ್ಲ ಅಂತಂದ್ರೆ ಇದು ವಿಡಿಯೋ ನೋಡಿ. ಅಂಡ್ ಒಂದು BWSSB ವಾಟರ್ ಅಂತ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಸೊ BWSSB ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಕೂಡ ಇದೇ ಪ್ಲೇ ಲಿಸ್ಟ್ ನಲ್ಲಿ ನಾನು ಆಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಆನ್ಲೈನ್ ಮುಖಾಂತರ ಸರ್ವಿಸಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಗೂಗಲ್ ನಲ್ಲಿ BW ಸಜಾಲಾ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ, ವೆಬ್ಸೈಟ್ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಪೇಮೆಂಟ್ ಪೋರ್ಟಲ್ ಅಂತ. ಸೊ ಇದು ಪೇಮೆಂಟ್ ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವಾಟರ್ ಬಿಲ್ ಪೇಮೆಂಟ್ ಅಂತ ಆಪ್ಷನ್ ಕಾಣುತ್ತೆ. ಈಗ ಇಲ್ಲಿ ಆರ್ ನಂಬರ್ ಅಂತ ಕೇಳುತ್ತೆ. ಅಂಡ್ ಇಲ್ಲಿ ಮೊಬೈಲ್ ನಂಬರ್, OTP ಟು ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ನಮ್ದೇನ್ ಮಂತ್ಲಿ ಬಿಲ್ ಬರುತ್ತೆ ಅಲ್ಲ, ಅಥವಾ ನಮ್ದೇನ್ ಕನೆಕ್ಷನ್ ಇರುತ್ತೆ, ಬಿಲ್ ಇರುತ್ತೆ, ಅದು ಲಿಂಕ್ ಇರಬೇಕು ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿಗೆ ಲಿಂಕ್ ಇರಬೇಕು, ಅವಾಗ ಮಾತ್ರ ಇದು ಆಗುತ್ತೆ. ಈಗ ಇಲ್ಲ, ಲಿಂಕ್ ಇಲ್ಲ ಅಂತಂದ್ರೂ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಆರ್ ನಂಬರ್ ಕೇಳುತ್ತೆ. ಆರ್ ನಂಬರ್ ಎಲ್ಲಿರುತ್ತೆ, ನಮ್ದೇನ್ ಮಂತ್ಲಿ ಬಿಲ್ ಇರುತ್ತಲ್ಲ ಅದ್ರ ಮೇಲೆ ಆರ್ ನಂಬರ್ ಇರುತ್ತೆ, ಕನ್ಸ್ಯೂಮರ್ ನಂಬರ್ ಇರುತ್ತೆ, ಕನ್ಸ್ಯೂಮರ್ ಡೀಟೇಲ್ಸ್ ಅಂದ್ರೆ ಯಾರು ಮಾಲೀಕರ ಹೆಸರು ಇರುತ್ತಲ್ಲ ಅದು ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಸೊ ಆರ್ ನಂಬರ್ ಇಲ್ಲಿ ಎಂಟರ್ ಮಾಡಿ, OTP ಟು ಮೊಬೈಲ್ ನಂಬರ್ ಅಂತ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ಇಲ್ಲಿ ಈ ರೀತಿ ಪಾಪ್ಅಪ್ ಬರ್ಬೋದು, ಮೊಬೈಲ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂದ್ರೆ ಇದರ ಅರ್ಥ ಮೊಬೈಲ್ ನಂಬರ್ ನಿಮ್ದು ಲಿಂಕ್ ಇಲ್ಲ ಅಂತ ಅರ್ಥ. ಓಕೆ. ಸೊ ಯಾವ ರೀತಿ ಲಿಂಕ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಹೇಳ್ತೇನೆ ನೋಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ತೋರಿಸುತ್ತೆ ನಿಮಗೆ ಆಪ್ಷನ್, ಯುವರ್ ಮೊಬೈಲ್ ನಂಬರ್ ಈಸ್ ನಾಟ್ ಅಪ್ಡೇಟೆಡ್, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ. ಸೊ ನಿಮ್ದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇಲ್ಲ, ಸಾರಿ ಲಿಂಕ್ ಇಲ್ಲ ಅಥವಾ ಅಪ್ಡೇಟೆಡ್ ಇಲ್ಲ. ಸೊ ಇದನ್ನ ರಿಜಿಸ್ಟರ್ ಮಾಡಿ. ಸೊ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಥವಾ ಒಂದು ನೋಟ್ ಇದೆ, kindly enter your details as per the latest bill received from BWSSB. ಸೊ BWSSB ದಿಂದ ನಿಮಗೆ ಲೇಟೆಸ್ಟ್ ಆಗಿ ಏನ್ ಮಂತ್ಲಿ ಬಿಲ್ ಕೊಡ್ತಾರಲ್ಲ, ಆ ಲೇಟೆಸ್ಟ್ ಬಿಲ್ ಪ್ರಕಾರ ನೀವು ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕು. ಓಕೆ. ಸೊ ಆರ್ ನಂಬರ್ ಇಲ್ಲಿ ಎಂಟರ್ ಮಾಡಿ, ಕನ್ಸ್ಯೂಮರ್ ಐಡಿ ಇಲ್ಲಿ ಇರುತ್ತೆ ಬಿಲ್ ಮೇಲೆ, ಅದು ಎಂಟರ್ ಮಾಡಿ. ಫಸ್ಟ್ 4 ಲೆಟರ್ಸ್ ಆಫ್ ಕನ್ಸ್ಯೂಮರ್ ನೇಮ್. ಸೊ ಯಾರು ಮಾಲೀಕರ ಹೆಸರು ಬಿಲ್ ಮೇಲೆ ಇರುತ್ತಲ್ಲ ಅದ್ರ ಫಸ್ಟ್ 4 ಲೆಟರ್ಸ್ ಅಷ್ಟೇ. ಉದಾಹರಣೆಗೆ ವಿಷ್ಣು ಇತ್ತು ಅಂತಂದ್ರೆ VISH ಅಷ್ಟೇ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ನಿಮ್ದು ಮೇಲ್ ಐಡಿ ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಸೊ ಚೆಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಚೆಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೂಡ ಇಲ್ಲಿ ಆಡ್ ಮಾಡಬೇಕು. ಎಂಟರ್ ಮೊಬೈಲ್ ನಂಬರ್, SMS ವಿಲ್ ಬಿ ಸೆಂಡ್ ಟು ದಿಸ್ ನಂಬರ್ ಅಂತ. ಸೊ ನಮ್ದು ಯಾವ್ದು ಮೊಬೈಲ್ ನಂಬರ್ ಇದೆಯಲ್ಲ ಆ ಮೊಬೈಲ್ ನಂಬರ್ ಇಲ್ಲಿ ನಾವು ಎಂಟರ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಆ OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ ತಕ್ಷಣ OTP ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇದರ ಅರ್ಥ ನಿಮ್ದು ರಿಜಿಸ್ಟರ್ ಆಗಿದೆ, ನಿಮ್ದು ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಎರಡೂ ಕೂಡ ಲಿಂಕ್ ಆಗಿದೆ ಅಥವಾ ಅಪ್ಡೇಟೆಡ್ ಆಗಿದೆ ಅಂತ. ಓಕೆ. ಸೊ ಮತ್ತೆ ಇದರ ಅರ್ಥ ಆಗಿದೆ. ನೆಕ್ಸ್ಟ್ ಮತ್ತೆ ವಾಟರ್ ಬಿಲ್ ಪೇಮೆಂಟ್ ಮೇಲೆ ಈ ಪೇಜಿಗೆ ಬರ್ರಿ. ಬಂದ ಮೇಲೆ ಆರ್ ನಂಬರ್ ಎಂಟರ್ ಮಾಡಿ, OTP ಟು ಮೊಬೈಲ್ ನಂಬರ್ ಮೇಲೆ ಎಂಟರ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ಮೊಬೈಲ್ ನಂಬರ್ ಆಟೋಮೆಟಿಕ್ಲಿ ಇಲ್ಲಿ ತೋರಿಸುತ್ತೆ, ಇಲ್ಲಿ ಎಂಟರ್ ಮಾಡೋದು ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಅಪ್ಡೇಟ್ ಆಗಿರುತ್ತೆ, ಫೆಚ್ ಆಗಿ ತಾನಾಗಿ ಅದು ಮೊಬೈಲ್ ನಂಬರ್ ಬರುತ್ತೆ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು OTP ಬರುತ್ತೆ ಅಗೇನ್. ಸೊ ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ ಅಂಡ್ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈ OTP ಆಗುತ್ತೆ. ಓಕೆ. ಸೊ OTP ಈಗ ವೆರಿಫೈ ಆಗಿದೆ. ನೆಕ್ಸ್ಟ್ ಈ ರೀತಿ ಬರುತ್ತೆ ನೋಡಿ, ಯುವರ್ OTP ವ್ಯಾಲಿಡೇಷನ್ ಈ ಸಕ್ಸಸ್ಫುಲ್ಲಿ ಅಂತ. ಸೊ ಕ್ಯಾಪ್ಚಾ ಕೋಡ್ ಇರುತ್ತೆ, ಇದು ಕ್ಯಾಪ್ಚಾ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ, ನೇಮು, ಅಡ್ರೆಸ್, ಬಿಲ್ ನಂಬರು, ಬಿಲ್ ಡೇಟು ಮತ್ತೆ ಬಿಲ್ ಅಮೌಂಟ್. ಸೊ ಈಗ ನೀವು ನೋಡ್ಬೋದು 11th June 2025ಗೆ ಇದು ಎಷ್ಟು ಬಿಲ್ ಬಂದಿದೆ, 281 rupees. ಸೊ 281 rupees ನಾನು ಪೇ ಮಾಡಬೇಕು. ಸೊ ಇದು ಈ ರೀತಿ ನೀವು ಬಿಲ್ ನೋಡ್ಬೋದು. ಓಕೆ. ಸೊ ಈಗ ಕೆಳಗಡೆ ಬರ್ರಿ. ಸ್ವಲ್ಪ ಇಲ್ಲಿ ಪೇಮೆಂಟ್ ನಾಟ್ ಅವೈಲೇಬಲ್ ಅಂದ್ರೆ ನೀವು ಪೇಮೆಂಟ್ ಇನ್ನೂ ಮಾಡಿಲ್ಲ, 281 rupees ನೀವು ಪೇಮೆಂಟ್ ಮಾಡಿಲ್ಲ. ಸೊ ಪೇಮೆಂಟ್ ಸ್ಟೇಟಸ್ ಅಂತ ಇಲ್ಲಿ ಬಂದಿದೆ. ಸೊ ಇಲ್ಲಿ ಚೆಕ್ ಮಾರ್ಕ್ ಇರುತ್ತೆ ನೋಡಿ, ಪ್ಲೀಸ್ ಕನ್ಫರ್ಮ್ ದ ಬಿಲ್ ಡೀಟೇಲ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಈಗ ಪೇಮೆಂಟ್ ಸ್ಟಾರ್ಟ್ ಆಗಿದೆ. ಓಕೆ. ಅಂದ್ರೆ ಪೇಮೆಂಟ್ ಸ್ಟಾರ್ಟ್ ಆಗಿದೆ, ಪೇಮೆಂಟ್ ಪ್ರೊಸೆಸ್ ಸ್ಟೇಜ್, ಪೇಮೆಂಟ್ ಪ್ರೊಸೆಸ್ ಈಗ ಸ್ಟಾರ್ಟ್ ಮಾಡಿದೀವಿ.
ಸೊ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಕೆಳಗಡೆ. ಸೊ ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 5 ಆಪ್ಷನ್ಸ್ ಬರುತ್ತೆ. ಕನ್ಸ್ಯೂಮರ್ ಡೀಟೇಲ್ಸ್, ಬಿಲ್ ಡೀಟೇಲ್ಸ್, ಕನ್ಸಂಪ್ಷನ್ ಡೀಟೇಲ್ಸ್, ಕಲೆಕ್ಷನ್ ಡೀಟೇಲ್ಸ್ ಮತ್ತೆ ಪೇ ಯುವರ್ ಬಿಲ್ಸ್ ಅಂತ. ಸೊ ಒನ್ ಬೈ ಒನ್ ನೋಡೋಣ. ಸೊ ಕನ್ಸ್ಯೂಮರ್ ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಯಾರು ಓನರ್ ಇರ್ತಾರೆ, ಯಾರು ಮಾಲೀಕರು ಇರ್ತಾರಲ್ಲ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಕನ್ಸ್ಯೂಮರ್ ನೇಮ್, ಅಡ್ರೆಸ್, ಸಿಟಿ, ಪಿನ್ ಕೋಡ್, ಏರಿಯಾ, ವಾರ್ಡ್, ಸರ್ವಿಸ್ ಸ್ಟೇಷನ್, ಮೀಟರ್ ನಂಬರ್ ಮತ್ತೆ ಫೋನ್ ನಂಬರ್, ಮೊಬೈಲ್, ಇಮೇಲ್, ಈ ರೀತಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ನೀವು ಬೇಕಂತಂದ್ರೆ ಒಂದ್ಸರ್ತಿ ನೋಡ್ಬೋದು ಫಾರ್ ರೆಫರೆನ್ಸ್ಗೆ. ಓಕೆ, ನೆಕ್ಸ್ಟ್ ಬಿಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬಿಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಿಲ್ ಡೀಟೇಲ್ಸ್ ಬರುತ್ತೆ. ಅಂದ್ರೆ ಪ್ರೆಸೆಂಟ್ ರೀಡಿಂಗ್ ಏನಿದೆ, ಪ್ರೀವಿಯಸ್ ರೀಡಿಂಗ್ ಏನಿದೆ, ಎಷ್ಟು ನೀವು ಕನ್ಸಂಪ್ಷನ್ ಮಾಡಿದ್ದೀರಾ, ಸೊ ಆರ್ ನಂಬರು, ಬಿಲ್ ನಂಬರು ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ಬಿಲ್ ಡೀಟೇಲ್ಸ್ ಅಲ್ಲಿ. ನೆಕ್ಸ್ಟ್ ಕನ್ಸಂಪ್ಷನ್ ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನಾನು ಮಂತ್ಲಿ ಯಾವ ರೀತಿ ಎಷ್ಟು ಕನ್ಸಂಪ್ಷನ್ ಮಾಡ್ಕೊಂಡಿದ್ದೀನಿ, ಸೊ ಈ ರೀತಿ ನೀವು ನೋಡ್ಬೋದು. ಅಂಡ್ ಒಂದು ಇಲ್ಲಿ ಈ ರೀತಿ ಒಂದು ಗ್ರಾಫ್ ಕೂಡ ಕೊಟ್ಟಿರ್ತಾರೆ. ನಾನು ಎಷ್ಟು ಲೀಟರ್ಸ್ ನಲ್ಲಿ BWSSB ದೆನ್ ವಾಟರ್ ಇದೆಲ್ಲ ನೀರು ಎಷ್ಟು ನಾನು ಬಳಸ್ತಾ ಇದ್ದೀನಿ, ಎಷ್ಟು ಕನ್ಸಂಪ್ಷನ್ ಮಾಡಿದ್ದೀನಿ, ಅದು ಕೂಡ ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಮಾರ್ಚ್ ತಿಂಗಳಲ್ಲಿ ಸುಮಾರು 30,000 ಲೀಟರ್ ಯೂಸ್ ಮಾಡಿದೀವಿ ಅಂತ ಈ ರೀತಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಕಲೆಕ್ಷನ್ ಡೀಟೇಲ್ಸ್. ಸೊ ಕಲೆಕ್ಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನ್ ಬರುತ್ತೆ ಅಂತಂದ್ರೆ ನಾವು ಯಾವ ರೀತಿ ನಮ್ದು ಇದು ನಮ್ದೇನ್ ಬಿಲ್ ಇದೆಯಲ್ಲ ಅದು ಪೇ ಮಾಡಿದೀವಿ ಅಥವಾ ನಾವು ಪೇಮೆಂಟ್ ಮಾಡಿದೀವಿ ಅಂತ. ಓಕೆ, ಸೊ ಇಲ್ಲಿ 281 ಇನ್ನು ನಾನು ಪೇ ಮಾಡಿಲ್ಲ. ಸೊ ಫಸ್ಟ್ ಇಲ್ಲಿ 281 ತೋರಿಸ್ತಾ ಇದೆ ನೋಡಿ ಲೇಟೆಸ್ಟ್ ಆಗಿ. ಓಕೆ, ನೆಕ್ಸ್ಟ್ ಇಲ್ಲಿ ಪೇ ಯುವರ್ ಬಿಲ್ಸ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಾನು ಪೇ ಮಾಡಬೇಕು, ನಾನು ಪೇ ಮಾಡೋದು ನಂಗೆ ಇಂಟ್ರೆಸ್ಟ್ ಇದೆ. ಓಕೆ, ಸೊ ಪೇ ಯುವರ್ ಬಿಲ್ಸ್ 281 ಬಂದಿದೆ, ಕನ್ಸಂಪ್ಷನ್ 1000, ಬಿಲ್ ನಂಬರ್ ಕೂಡ ಇದೆ, ಇದು ಏನು ಚೆಕ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬೇಕಂದ್ರೆ ಇವೆಲ್ಲ ಡೀಟೇಲ್ಸ್ ನೋಡ್ಬೋದು. ವಾಟರ್ ಚಾರ್ಜಸ್ ಏನಿದೆ, ಮೀಟರ್ ಚಾರ್ಜಸ್, ಈ ರೀತಿ ಎಲ್ಲ ನೋಡ್ಬೋದು. ಅಂಡ್ ಬೇಕಂದ್ರೆ ಪ್ರಿಂಟ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಪ್ರಿಂಟ್ ಕೂಡ ಮಾಡ್ಬೋದು. ಮತ್ತೆ ಕೆಳಗಡೆ ಬರ್ತೀನಿ, ಕನ್ಸ್ಯೂಮರ್ ಡೀಟೇಲ್ಸ್ ಕಾಣಿಸುತ್ತೆ, ಆರ್ ನಂಬರು ಮತ್ತೆ ಕನ್ಸ್ಯೂಮರ್ ನೇಮ್. ಕೆಳಗಡೆ ಬರ್ತೀನಿ, ಪೇಮೆಂಟ್ ಗೇಟ್ ವೇ ಎಲ್ಲಿಂದ ಅಂದ್ರೆ ಪೇಟಿಎಂ, ಆಕ್ಸಿಸ್ ಬ್ಯಾಂಕ್, ಈ ರೀತಿ ಸುಮಾರು ಪೇಮೆಂಟ್ ಗೇಟ್ ವೇ ಇದೆ. ನಾನು ಯೂಸ್ ಮಾಡಿದ್ದು ಫಸ್ಟ್ ಆಪ್ಷನ್ ಪವರ್ಡ್ ಬೈ ಪೇ ಯು ಕೆನರಾ ಬ್ಯಾಂಕ್. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್, ಬಿಲ್ ನಂಬರು, ಬಿಲ್ ಮಂತ್ ಎಷ್ಟಿದೆ ಅಮೌಂಟು, ಜೂನ್ 2025ಗೆ ನಾನು ಪೇ ಮಾಡ್ತಾ ಇದ್ದೀನಿ. ಪೇ ನೌ ಅಂತ ಇರುತ್ತೆ. ಪೇ ನೌ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ಶೋರ್ ಯು ವಾಂಟ್ ಟು ಪೇ ಅಂತ ಕೇಳುತ್ತೆ. ಓಕೆ ಮೇಲೆ ಕೊಡಿ. ಇಲ್ಲಿ ಈ ರೀತಿ ಬರುತ್ತೆ ನೋಡಿ ಪೇಜು. ಮೈ BWSSB 281 ರುಪೀಸ್ಗೆ ನಾನು ಪೇ ಮಾಡ್ತಾ ಇದ್ದೀನಿ BWSSBಗೆ. ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ, ಕ್ರೆಡಿಟ್ ಕಾರ್ಡ್, ವ್ಯಾಲೆಟ್, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, UPI. ಸೊ ತುಂಬಾ ಈಸಿ ಇರೋದು UPI ಆಪ್ಷನ್. ಓಕೆ, ಕ್ಯಾಶ್ ಬ್ಯಾಕ್ ಕೂಡ ಬರ್ಬೋದು. ಸೊ UPI ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಯಾವ್ದು UPI ಆ್ಯಪ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಬಹಳಷ್ಟು ಆಪ್ಷನ್ ತೋರಿಸುತ್ತೆ ಇಲ್ಲಿ. ಸೊ ಉದಾಹರಣೆಗೆ ನಾನು ಗೂಗಲ್ ಪೇ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಗೂಗಲ್ ಪೇ ಏನು UPI ID ಇರುತ್ತಲ್ಲ ಅದು ಎಂಟರ್ ಮಾಡಬೇಕು, ವೆರಿಫೈ ಮಾಡಬೇಕು, ವೆರಿಫೈ ಆಗುತ್ತೆ, ಪ್ರೊಸೀಡ್ ಮಾಡಬೇಕು. ಪ್ರೊಸೀಡ್ ಮಾಡಿದ ತಕ್ಷಣ ನಿಮ್ದು UPI ಆ್ಯಪ್ ನಲ್ಲಿ ಅದು ನೋಟಿಫಿಕೇಶನ್ ಬರುತ್ತೆ. ಸೊ ಅಥವಾ ಆ UPI ಆ್ಯಪ್ ಪಿನ್ ಏನಿರುತ್ತಲ್ಲ ಅದು ಪಿನ್ ಅನ್ನ ಎಂಟರ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಪೇಮೆಂಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಆಟೋಮೆಟಿಕ್ಲಿ ಒಂದು ಸ್ಕ್ರೀನ್ ಮೇಲೆ ಈ ಪೇಜ್ ಬರುತ್ತೆ, ಫೀಡ್ಬ್ಯಾಕ್ ಫಾರ್ಮ್. ಸೊ ಜಸ್ಟ್ ಗುಡ್ ಅಂತ ಸಬ್ಮಿಟ್ ಮಾಡಕ್ಕೆ ಹೇಳಿ. ಓಕೆ, ಸೊ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ನಿಮ್ದು ರಿಸಿಪ್ಟ್ ತೋರಿಸುತ್ತೆ, ನಿಮ್ದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ, ಥ್ಯಾಂಕ್ಸ್ ವಿ ಅಕ್ನಾಲೇಜ್ ಯುವರ್ ಪೇಮೆಂಟ್ ಅಂತ. ಸೊ ನಿಮ್ದು ರಿಸಿಪ್ಟ್ ನಂಬರು, ಕನ್ಸ್ಯೂಮರ್ ನೇಮ್, ಎಲ್ಲ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರು, ಎಷ್ಟು ಅಮೌಂಟ್ ನೀವು ಪೇ ಮಾಡಿದ್ದೀರಾ, ಯಾವ್ದಿಂದ ಪೇಮೆಂಟ್ ಫ್ರಮ್ ಕೆನರಾ ಬ್ಯಾಂಕು. ಪ್ರಿಂಟ್ ರಿಸಿಪ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ PDF ನಲ್ಲಿ ಇದು ರಿಸಿಪ್ಟ್ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ನಿಮ್ದು ಪೇಮೆಂಟ್ ನೀವು ಮಾಡ್ಬೋದು. ಆ PDF ನೀವು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ, ಈ ಪೇಮೆಂಟ್ ರಿಸಿಪ್ಟ್ ಫಾರ್ ವಾಟರ್ ಬಿಲ್, ಕನ್ಸ್ಯೂಮರ್ ನೇಮ್, RR ನಂಬರ್, ಬಿಲ್ ನಂಬರ್, ಸಬ್ ಡಿವಿಷನ್ ನಂಬರ್, ಟ್ರಾನ್ಸಾಕ್ಷನ್ ನಂಬರ್, ರಿಸಿಪ್ಟ್ ನಂಬರ್, ಪೇಮೆಂಟ್ ಡೇಟ್ ಅಂಡ್ ಟೈಮ್, ಪೇಮೆಂಟ್ ಎಷ್ಟು ಮಾಡಿದ್ದೀರಾ, ಸೊ ಎಲ್ಲ ಇಲ್ಲಿ ಟ್ರಾನ್ಸಾಕ್ಷನ್ ಅಪ್ರೂವ್ಡ್ ಎಲ್ಲ ಡೀಟೇಲ್ ಆಗಿ ಬರುತ್ತೆ. ಓಕೆ, ಸೊ ಇದು ಒಂದು ಪಾರ್ಟ್ ಅಂತ ಅನ್ಬೋದು. ಈಗ ನಾವು ಬಹಳಷ್ಟು ಜನ ಇಷ್ಟೊಂದು ಡೀಟೇಲ್ ಆಗಿ ವೆಬ್ಸೈಟ್ ಓಪನ್ ಮಾಡಬೇಕು, ಎಲ್ಲ ಮಾಡಬೇಕು, ಅಷ್ಟೊಂದು ಇಲ್ಲ, ಅದು ತುಂಬಾ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಇನ್ನೊಂದು ಕೂಡ ಆಪ್ಷನ್ ಹೇಳ್ತೀನಿ ನಿಮಗೆ. ಸೊ ಬಹಳಷ್ಟು ಜನ UPI ಆ್ಯಪ್ ಅನ್ನ ನಾವು ಯೂಸ್ ಮಾಡ್ಕೋತಾ ಇದೀವಿ, ಗೂಗಲ್ ಪೇ, ಫೋನ್ ಪೇ, ಅಮೆಝಾನ್ ಪೇ ತರ, ರೈಟ್. ಸೊ ಉದಾಹರಣೆಗೆ ನಾನು ಗೂಗಲ್ ಪೇ ನ ತಗೋತೀನಿ. ಅಂದ್ರೆ ಈ UPI ಆಪ್ಸ್ ಗಳಿಂದ ಡೈರೆಕ್ಟ್ಲಿ ನೀವು ಬಿಲ್ ಅನ್ನ ಪೇ ಮಾಡ್ಬೋದು, ಯಾವ ರೀತಿ ಅಂತ. ಸೊ ಉದಾಹರಣೆಗೆ ನಾನು ಗೂಗಲ್ ಪೇ ತಗೋತೀನಿ. ಗೂಗಲ್ ಪೇ ಈ ರೀತಿ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಗೂಗಲ್ ಪೇ ನಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ,
ಪೇ ಬಿಲ್ಸ್ ಅಂತ. ಸೊ ಪೇ ಬಿಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಒಂದು ಪೇಜ್ ಅಥವಾ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಸರ್ಚ್ ಮಾಡಬೇಕು, ಟೈಪ್ ಮಾಡಬೇಕು ಏನಂತ ಅಂತಂದ್ರೆ BWSSB ಅಂತ. ಸೊ ಈ ರೀತಿ ಟೈಪ್ ಮಾಡಿದ ತಕ್ಷಣ ಬಿಲ್ಲರ್ಸ್ ಅಂತ, ಬ್ಯಾಂಗ್ಳೂರ್ ವಾಟರ್ BWSSB ಅಂತ ಇಲ್ಲಿ ಬಿಲ್ ಪೇಮೆಂಟ್ಸ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ನೀವು RR ನಂಬರ್ ಎಂಟರ್ ಮಾಡಬೇಕು. RR ನಂಬರ್ ಎಂಟರ್ ಮಾಡಿ ಕೆಳಗಡೆ ಒಂದು ಯಾವ್ದಾದ್ರು ಹೆಸರು ಕೊಡಬೇಕು. ಹೋಮ್ ಅಥವಾ ನಿಮ್ದು ಹೆಸರು ಕೊಡಿ, ಏನಾದರೂ ಒಂದು ನಿಕ್ ನೇಮ್, ಈ ರೀತಿ ಏನ್ ಬೇಕಾದ್ರೂ ಕೊಡಬಹುದು ನೀವು. ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ RR ನಂಬರ್ ಇಲ್ಲಿ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದು ಫೆಚ್ ಆಗುತ್ತೆ ಅಥವಾ ಲಿಂಕ್ ಅಥವಾ ಅದು ಒಂದು ಡೇಟಾ ಬೇಸ್ ಲಿಂದ ಫೆಚ್ ಆಗುತ್ತೆ. ಫೌಂಡ್ ಮ್ಯಾಚ್ ಅಂದರೆ ನಾವೇನು RR ನಂಬರ್ ಎಂಟರ್ ಮಾಡಿದೀವಲ್ಲ ಅದು RR ನಂಬರು ಈ ರೀತಿ ಬಂದಿದೆ. ಸೊ ಅವ್ರದ್ದು ಹೆಸರು ಬರುತ್ತೆ, ಯಾರು ಕನ್ಸ್ಯೂಮರ್ ಇರ್ತಾರಲ್ಲ ಅಕೌಂಟ್ ಹೋಲ್ಡರ್ ನೇಮು. ಜಸ್ಟ್ ಉದಾಹರಣೆಗೆ ವಿಷ್ಣುಮೂರ್ತಿ ಅಂತ ಕೊಟ್ಟಿದ್ದೀನಿ. RR ನಂಬರ್ ಕೂಡ ಬರುತ್ತೆ. ನಿಕ್ ನೇಮ್ ನಾವು ಏನ್ ಬೇಕಾದ್ರೂ ಅದು ಕೊಡ್ಬೋದು, ನಾನು ಮೊದಲೇ ಹೇಳ್ದಲ್ಲ ನಿಮಗೆ. ಸೊ ಎಲ್ಲ ಕರೆಕ್ಟ್ ಇದೆ ನನ್ನ ಪ್ರಕಾರ. ಸೊ ನಾನು ಲಿಂಕ್ ಮಾಡ್ಕೋತೇನೆ, ಇದು ಲಿಂಕ್ ಅಕೌಂಟ್ ಟು ಪೇ ಯುವರ್ ಅಪ್ಕಮಿಂಗ್ ಬಿಲ್ಸ್ ಅಂತ. ಸೊ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅದು 281 ರೂಪೀಸ್ ನನಗೆ ತೋರಿಸುತ್ತೆ. ಅಂದ್ರೆ ನಮ್ದು ಎಷ್ಟು ಬಿಲ್ ಇದೆಯಲ್ಲ ಅದು ಅಷ್ಟು ನಮಗೆ ಇಲ್ಲಿ ತೋರಿಸುತ್ತೆ. ಬಿಲ್ ನಂಬರ್ ಕೂಡ ಇರುತ್ತೆ. ಸೊ ಇಲ್ಲಿಂದ ನಾನು ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು UPI ಸಿಂಪಲ್ ಪೇಮೆಂಟ್ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡ್ಬೇಕಂತ. ಸೊ UPI ಪಿನ್ ಎಂಟರ್ ಮಾಡಿ ನಿಮ್ದು ಪೇಮೆಂಟ್ ಆಗುತ್ತೆ. ಓಕೆ, ಆದ್ರೆ ನಿಮ್ಗೆ ಒಂದು ಡೌಟ್ ಇರ್ಬೋದು, ಈಗ ಇದು ಪೇಮೆಂಟ್ ರಿಸಿಪ್ಟ್ ಏನಿದೆಯಲ್ಲ ಇದು ನಾನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು? ನಾನು ಗೂಗಲ್ ಪೇ ದಿಂದ ಪೇ ಮಾಡ್ತೀನಿ, ಬಟ್ ನನಗೆ PDF ನಲ್ಲಿ ಡೌನ್ಲೋಡ್ ಮಾಡೋದಿದೆ, ಅದು ನಾನು ಯಾವ ರೀತಿ ಮಾಡ್ಕೋಬೇಕು? ಸೊ ಅದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಗೂಗಲ್ ಪೇ ದಿಂದ ಪೇ ಮಾಡಿದ್ರೆ PDF ನಲ್ಲಿ ರಿಸಿಪ್ಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇದೇನ್ 5 ಆಪ್ಷನ್ ತೋರಿಸಲ್ಲ ನಿಮ್ಗೆ. ಕನ್ಸ್ಯೂಮರ್ ಬಿಲ್, ಕನ್ಸ್ಯೂಮರ್ ಡೀಟೇಲ್ಸ್, ಬಿಲ್ ಡೀಟೇಲ್ಸ್, ಕನ್ಸಂಪ್ಷನ್ ಡೀಟೇಲ್ಸ್, ಕಲೆಕ್ಷನ್ ಡೀಟೇಲ್ಸ್, ಪೇ ಯುವರ್ ಬಿಲ್ಸ್ ಅಂತ. ಓಕೆ, ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಪೇ ಯುವರ್ ಬಿಲ್ಸ್ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಲಾಸ್ಟ್ 5th ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊದಲು ಬಿಲ್ ತೋರಿಸ್ತಿತ್ತು ರೈಟ್. ನಾವು ಇನ್ನ ಬಿಲ್ ಪೇ ಮಾಡಿಲ್ಲ ಅಂತಂದ್ರೆ ಬಿಲ್ ತೋರಿಸ್ತಿತ್ತು, ಬಟ್ ನಾನು ಆಲ್ರೆಡಿ ಬಿಲ್ ಪೇ ಮಾಡಿದ್ದೀನಿ ರೈಟ್. ಸೊ ಈಗ ಪೇಮೆಂಟ್ ರಿಸೀವ್ಡ್ ಫಾರ್ ದ ಬಿಲ್ ಆಲ್ರೆಡಿ, ಇಫ್ ಯು ವಾಂಟ್ ಟು ಸಿ ದ ಡೀಟೇಲ್ಸ್ ಕ್ಲಿಕ್ ಅಂತ. ಸೊ ಈಗ ಇಲ್ಲಿ ವ್ಯೂ ಯುವರ್ ಇ ಪೇಮೆಂಟ್ ಡೀಟೇಲ್ಸ್ ಅಂತ ಆಪ್ಷನ್ ಕಾಣುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 5th ಆಪ್ಷನ್ ಪೇ ಯುವರ್ ಬಿಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ವ್ಯೂ ಯುವರ್ ಇ ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಅಥವಾ ಇ ಪೇಮೆಂಟ್ ಡೀಟೇಲ್ಸ್ ಕಾಣುತ್ತೆ, ಅಥವಾ ಅದರ್ ಪೇಮೆಂಟ್ ಡೀಟೇಲ್ಸ್ ಕಾಣುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ನೋಡಿ 281 ರೂಪೀಸ್ ನಾನು ಪೇ ಮಾಡಿದ್ದೀನಿ. ಅದು ಪ್ರಿಂಟ್ PDF ನಲ್ಲಿ ನೀವು ರಿಸಿಪ್ಟ್ ಡೌನ್ಲೋಡ್ ಮಾಡ್ಬೋದು, ಅಥವಾ ಲಾಸ್ಟ್ ಮಂತಿಗೆ ನಾನು ಪೇ ಮಾಡಿದ್ದೀನಿ ಅಂತಂದ್ರೆ ಅದು ಕೂಡ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಪ್ರಿಂಟ್ ಅಂತಿದೆ ನೋಡಿ, ಆನ್ಲೈನ್ ಪೇಮೆಂಟ್ ಮೋಡ್, ಆನ್ಲೈನ್ ಪೇಮೆಂಟ್, ಪ್ರಿಂಟ್ ಅಂತ ಆಪ್ಷನ್. ಸೊ ಇದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ PDF ನಲ್ಲಿ ನೀವು ಈ ರೀತಿ ಡೌನ್ಲೋಡ್ ಮಾಡಬಹುದು. PDF ನಲ್ಲಿ ನಿಮ್ದು ರಿಸಿಪ್ಟ್. ಸೊ ಗೂಗಲ್ ಪೇ ನಲ್ಲಿ ಕೂಡ ಮಾಡಿದ್ರೆ ನೀವು ರಿಸಿಪ್ಟ್ ಡೌನ್ಲೋಡ್ ಮಾಡಬಹುದು, ಅಂಡ್ ಈ ವೆಬ್ಸೈಟ್ ದಿಂದ ಕೂಡ ಮಾಡಿದ್ರೆ ಅಲ್ಲಿ ಕೂಡ ನೀವು ರಿಸಿಪ್ಟ್ ಡೌನ್ಲೋಡ್ ಮಾಡಬಹುದು. ಸೊ ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆನ್ಲೈನ್ ಮುಖಾಂತರ ಏನಾದರೂ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ನನಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.